ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ವಿಭಾಗ ರಾಜಯೋಗ ಜಾತಕ. ಗುರುಜಿ, ಇಂದಿನ ರಾಜಯೋಗ ಜಾತಕದಲ್ಲಿ ಯಾವ ವಿಚಾರ ತಿಳಿಸ್ತಾ ಇದ್ದೀರಾ? ನಾವು ರಾಜಯೋಗ ಜಾತಕದಲ್ಲಿ ಲಾಲು ಪ್ರಸಾದ್ ಯಾದವ್ ಅವ್ರನ್ನ ತಗೊಂಡ್ವಿ, ಈ ವಾರ ತಗೊಂಡಿದ್ವಿ, ಈ ವಾರದ ನಾಯಕನಾಗ ಅವ್ರನ್ನ. ಅವ್ರು ಇವಾಗ ತೊಂದರೆಗೊಳಗಾಗಿರೋದಕ್ಕೆ ನಾವು ನಿದರ್ಶನಗಳನ್ನ ಕೊಟ್ಕೊಂಡ್ಬಂದ್ವಿ, ಏನೇನು ವಿಷಯಗಳು ಅವರು ಎಲ್ಲೆಲ್ಲಿ ಎಡುವುದ್ರು, ಏನೇನು ತಪ್ಪು ಮಾಡಿದ್ರು ಅಂತ. ಲಾಲು ಅಂತ ಹೇಳ್ತಕ್ಕಂಥ ಫಸ್ಟ್ ಕಾಲಿಂಗ್ ನೇಮೆ 13 ಬರುತ್ತೆ. 13 ಅನ್ನೋ ಸಂಖ್ಯೆ 4ನೇ ಸಂಖ್ಯೆ. ಆ 4ನೇ ಸಂಖ್ಯೆ ಅಂತ ಹೇಳ್ತಕ್ಕಂಥದ್ದು ರಾಹುಗ್ರಹ. ಆ ರಾಹುಗ್ರಹನ ಪ್ರತಿನಿಧಿಸ್ತಕ್ಕಂಥ ಅಕ್ಷರಗಳು DTM ಅಂತ ಎಲ್ರಿಗೂ ಗೊತ್ತಿದೆ. ಸೊ ಈ ಅಕ್ಷರಗಳ ಸಂಖ್ಯೆಗಳು, ಈ ಅಕ್ಷರಗಳು ಇಟ್ಕೊಂಡಿರ್ತಕ್ಕಂಥ 4ನೇ ಸಂಖ್ಯೆ ಅವ್ರು ಸಿಕ್ಕಾಪಟ್ಟೆ ಕಷ್ಟಕ್ಕೊಳಗಾಗ್ತಕ್ಕಂಥ ನಲ್ಲಿ ಧೃತರಾಷ್ಟ್ರನಿಂದ ಹಿಡಿದು ದಾತ್ರ ಅಂತ ಹೇಳ್ತಕ್ಕಂಥ ಮೊನ್ನೆ 130 ಜನ ತೀರೋಗ್ಬಿಟ್ರಲ್ಲ ದುರ್ಗಾ ಪೂಜೆಗೆ. ಸೊ ಅದು ಕೂಡ ಡಿನೇ. ಅದಕ್ಕೆ ನಾನು ಆಗಾಗ ಹೇಳ್ತೀನಿ, ಡಿ ಅನ್ನೋ ಅಕ್ಷರ ರಾಹುಗ್ರಹ. ದುರ್ಗಾ ಬರ್ತಿದ್ದಾಳೆ ಅಂದ್ರೆ ಭಯ ಅನ್ನೋದು ಹುಟ್ಟುತ್ತೆ. ಅದೇ ದೇವಿ ಬರ್ತಿದ್ದಾಳೆ ಅಂದಾಗ ಅಲ್ಲಿ ಅಭಯ ಹುಟ್ಟುತ್ತೆ. ದೇವಿ ಅನ್ನೋದು ಡಿ ಇಂದನೇ ಸ್ಟಾರ್ಟ್ ಆಗುತ್ತೆ, ದುರ್ಗಿ ಬರ್ತಾಳೆ ಅಂದ್ರೆ ಭಯನೂ ಸ್ಟಾರ್ಟ್ ಆಗುತ್ತೆ. ಅದರಿಂದ ಭಯ ಅಭಯವನ್ನ ಸೃಷ್ಟಿಸ್ತಕ್ಕಂಥದ್ದು 4ನೇ ಅಕ್ಷರ, ಅದು DTM ಅಂತ ಹೇಳಿದೆ. ಈ ಅಕ್ಷರದ ಸಂಖ್ಯೆಯ ಒಂದು ಹೆಸರು 13ನೇ ಸಂಖ್ಯೆ. ಆ 13ನೇ ಸಂಖ್ಯೆಗೆ 13ನೇ ತಾರೀಕಿಗೆ ಈ ತರ ಆಗೋಯ್ತು ನೋಡಿ, 130 ಜನ ತೀರೋದ್ರು ಅಂತ ನಾವು ನಿದರ್ಶನವನ್ನ ಕೊಟ್ವಿ. ಅವ್ರ ಹೆಸರು ಲಾಲು ಅಂತ ಇರುತ್ತೆ ಅಂತ. 16ನೇ ಸಂಖ್ಯೆ ಮನೆ ನಂಬರ್ ಅವ್ರದ್ದು. 16 ಅಂದ್ರೆ ಕೇತುಗ್ರಹ. ಇವತ್ತು ನಾವು ಮಾತಾಡಿದ್ರೆ ಅಂದ್ರೆ ನ್ಯಾಯಸಮ್ಮತವಾದಂಥದ್ದು ಕೇಸ್ ಇರಬೇಕು. ಅದಕ್ಕೆ 16ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಏನಾದ್ರೂ ಸ್ವಲ್ಪ ಆತರ ಈ ತರ ಕೆಲಸ ಮಾಡಿದ್ರೆ ಕೋರ್ಟ್ ನ್ಯಾಯಮೂರ್ತಿಗಳು, ನ್ಯಾಯಾಧೀಶ ಸ್ಥಾನ, ನ್ಯಾಯಾಲಯಕ್ಕೆ ಕಾರಕತ್ವ ವಹಿಸುತ್ತೆ ಕೇತುಗ್ರಹ. ಅವಾಗ ನ್ಯಾಯಾಲಯದಲ್ಲಿ ನ್ಯಾಯತನೇ ಇರಬೇಕು, ಅಲ್ಲಿ ಬೇರೆ ಅನ್ಯಾಯ ಇರಕ್ಕಾಗಲ್ಲ. ದೇವಾಲಯದಲ್ಲಿ ದೇವ್ರು ಇರಬೇಕು, ದೆವ್ವ ಇರಕ್ಕಾಗಲ್ಲ. ಅವಾಗ ದೇವಾಲಯಗಳಿಗೆ ಕಾರಕತ್ವ ಕೇತುಗ್ರಹ, ನ್ಯಾಯಾಲಯಕ್ಕೆ ಕಾರಕತ್ವ ಕೇತುಗ್ರಹ. ಅವಾಗ ಅವ್ರ ಮನೆ 16ನೇ ನಂಬರ್ ಇದೆ ಅಂದ್ರೆ ಅಲ್ಲಿ ದೇವ್ರು ಪೂಜೆ ಅನ್ನೋದು ಬಹಳ ನಡಿಬೇಕು, ಅದು ಜಾಸ್ತಿ ಒತ್ತು ಕೊಡ್ಬೇಕು. ಆ ಸಂಖ್ಯೆ ನಂಬರ್ ಮನೇಲಿ ಇದೀವಿ ಅಂದ್ರೆ ಇಲ್ಲಿ ದೇವರು ಪೂಜೆ ಅಂತ ಯಾರಾದ್ರೂ ಒಂದು ಪುರೋಹಿತರು ನೇಮಿಸಿ ಅವ್ರ ಮನೇಲಿ ಕೆಲವು ಪೂಜೆಗಳನ್ನ ರೆಗ್ಯುಲರ್ ಆಗಿ ಈ ಅಮಾವಾಸ್ಯೆ, ಪೌರ್ಣಮಿ, ಈ ತರ ಅವ್ರದ್ದು ಯಾವ್ಯಾವ್ದು ವಿಷಯಗಳಿದೆಯೋ ಅದಕ್ಕೊಂದು ವಿಷಯಗಳನ್ನ ಮಾಡ್ಕೊಂಡು ಬಂದ್ರು ಅಂದ್ರೆ ಅಲ್ಲಿನ ವೈಬ್ರೇಷನ್ ಇವರಿಗೆ, ಆ ಕೇತುಗ್ರಹದ ವೈಬ್ರೇಷನ್ ಇವ್ರಿಗೆ ನೆಗೆಟಿವ್ ಕೊಡದೆ ಇವ್ರ ಹೆಸರಿನಲ್ಲಿರ್ತಕ್ಕಂಥ ನೆಗೆಟಿವ್ ವೈಬ್ರೇಷನ್ ನಲಿಫೈ ಮಾಡಿರೋದು. ಅವ್ರು ಆತರ ಮಾಡ್ಕೊಂಡಿಲ್ಲ. ಕೇತುಗ್ರಹದ ಮನೆಯಲ್ಲಿ ಇದ್ಕೊಂಡು ಅಲ್ಲಿ ಇವರು ಇಲಿಗಲ್ ಆಗಿ ಯಾವ್ಯಾವ್ದೋ ಬಿಸ್ನೆಸಸ್ ಮಾಡಿದಾಗ ತೊಂದರೆ. ಇವತ್ತು ಬಹಳ ಜನ ಏನ್ ಮಾಡ್ತಾರೆ ಅಂದ್ರೆ ಮನೆ ಕರ್ಸ್ಕೊಂತಾರೆ ಕೆಲವು ಬಿಸ್ನೆಸ್ ಎಲ್ಲ, ಕೆಲವೆಲ್ಲ ಪೇಪರ್ ಸೈನ್ ಮಾಡಕ್ಕೆ. ಅವಾಗ 16ನೇ ನಂಬರ್ ಮನೇಲಿ ನೀವು ಇದೀರಾ, ನೀವು ಅಲ್ಲಿ ಸೈನಿಂಗ್ ಎಲ್ಲ ಮಾಡ್ತೀರಾ ಅಂದ್ರೆ ಕಮರ್ಷಿಯಲ್ ಆಕ್ಟಿವಿಟಿ ಇದೆ ಅಂದ್ರೆ ಬೇರೆ ಜಾಗಕ್ಕೆ ಹೋಗ್ಬಿಡ್ಬೇಕು. ಯಾವ್ದಾದ್ರು ಕಾಂಪ್ಲೆಕ್ಸ್, ಹೋಟೆಲ್ಸ್ ಈ ತರ ಹೋಗ್ಬಿಡ್ಬೇಕು. ಆ ಹೋಟ್ಲ್ ಇವತ್ತು ಬಹಳ ಜನ ಹೇಳ್ತಾರಲ್ಲ, ಆ ಹೋಟ್ಲಿಗೆ ಬಂದ್ಬಿಡಿ, ನಾನು ವಿನ್ಸೆಂಟ್ ಮ್ಯಾನರ್ ಇರ್ತೀನಿ, ಅಲ್ಲಿ ಮಾತಾಡಿ ಮುಗಿಸ್ಬೋಣ, ಆ ತರ ಮುಗಿಸ್ಬೇಕು. 16ನೇ ನಂಬರ್ ಅಂದ್ರೆ ಕೇತುಗ್ರಹ. ಕೇತುಗ್ರಹದ ಮನೆಯಲ್ಲಿ ನಾವು ಇದ್ಕೊಂಡು ಅಲ್ಲಿ ಇಲ್ಲಿಗಲ್ ಪೇಪರ್ಸ್ ಏನಾದ್ರು ಸೈನ್ ನಡೀತಂದ್ರೆ ಖಂಡಿತವಾಗ್ಲೂ ನಮ್ಮನ್ನು ತಗೊಂಡಾಗ ಜೈಲಿಗೆ ಕುಂಡಿಸ್ಬಿಡುತ್ತೆ. ಬಿಕಾಸ್ ಕೇತುಗ್ರಹ ಅಂದ್ಮೇಲೆ ಅಲ್ಲಿ ಇವಾಗ ಪೊಲೀಸ್ ಸ್ಟೇಷನ್ ಕಳ್ತನ ಮಾಡಕ್ಕಾಗಲ್ಲ, ಅಲ್ಲಿ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾರೆ ಇಮಿಡಿಯೇಟ್, ನಿಜ ತಾನೆಮ್ಮ. ಸೊ ಈಚೆ ಕಡೆ ಎಲ್ಲೋ ಮಾಡಿದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ಬೇಕಾಗತ್ತೆ. ಪೊಲೀಸ್ ಸ್ಟೇಷನ್ ಕಳ್ತನ ಎಲ್ಲಿ ಮಾಡಕ್ಕಾಗತ್ತೆ? ದೇವ್ರ ಮುಂದೆನೆ ಕಳ್ತನ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಆ ಬೇಸ್ ಮೇಲೆ ಈ ಕೇತುಗ್ರಹದ ಸಂಖ್ಯೆಯಲ್ಲಿ ನೀವಿದ್ದಾಗ, ಆ ತರ ಮನೆಗಳಲ್ಲಿದ್ದಾಗ ನಿಮ್ಮ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಂತ ಏನಾದ್ರು ಇದೆ ಅಂದ್ರೆ, ಕಮರ್ಷಿಯಲ್ ಅಂದಾಗ ಸ್ವಲ್ಪ ಇರುತ್ತಮ್ಮ, ವೃತ್ತಿ ಧರ್ಮದಲ್ಲಿ ಸ್ವಲ್ಪ 10 ರೂಪಾಯಿ ಹತ್ ಕಡೆ ಇತ್ ಕಡೆ ತೆಗಿಬೇಕಾಗತ್ತೆ, ಅದನ್ನ ವ್ಯಾಪಾರದ ಧರ್ಮ ಅಂತಾನೆ ಕರೀತಾರೆ. ಆ ತರ ಮಾಡುವಾಗ ಲೀಗಲ್ ನಂಬರ್ ಅಂತ ಹೇಳ್ತಕ್ಕಂಥ ಮನೇಲಿ ಇರ್ತಕ್ಕಂಥವ್ರು ನೀವು ಆ ಪೇಪರ್ ಸೈನಿಂಗ್ ಅಲ್ಲ ಹೊರಗಡೆ ಇಟ್ಟು ಮಾಡಬೇಕು. ಇಲ್ಲಾಂದ್ರೆ ಅದು ನಿಮಗೆ ಮುಳುವಾಗಿ ನಿಮ್ಮ ರಾಜಯೋಗವನ್ನ, ಜಾತಕದಲ್ಲಿರೋ ರಾಜಯೋಗವನ್ನ ತಿಂದಾಕಿ ಜೈಲ್ ಪಾಲ್ ಹಂಗಂಗ್ ಮಾಡುತ್ತೆ ಅಂತ ಇದ್ರ ಮೂಲಕ 16ನೇ ಸಂಖ್ಯೆ ಬಗ್ಗೆ ತಿಳ್ಕೊಬೋದಮ್ಮ. ರಾಹು ಕೇತು ಸಂಖ್ಯೆಯಲ್ಲಿ ಏನಾದ್ರೂ ಮನೆಗಳಿದ್ರೆ ಆ ಮನೆಗಳಲ್ಲಿ ನಾವ್ ಯಾವ ರೀತಿಯ ಕೆಲಸವನ್ನ ಮಾಡ್ಬೇಕು, ಇಲ್ಲಾಂದ್ರೆ ನಮ್ಗೆ ಏನೆಲ್ಲ ತೊಂದರೆಗಳಾಗ್ಬೋದು ಅಂತ ನಮ್ಮೆಲ್ಲರಿಗೂ ತಿಳಿ ಹೇಳಿದ್ರಿ. ಧನ್ಯವಾದಗಳು ಗುರುಜಿ. ಈಗ ಕರೆ ಸಿದ್ಧವಾಗಿದೆ, ಅವ್ರನ್ನ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ರಾಧಾ ಅಂತ. ರಾಧಾ ಅವರೇ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಬೆಂಗಳೂರು ಶ್ರೀನಗರದಿಂದ ಮೇಡಮ್. ಯಾರ ಬಗ್ಗೆ ಕೇಳ್ಬೇಕಾಗಿತ್ತು? ಮಗಳ ಬಗ್ಗೆ ಮೇಡಮ್. ನಿಮ್ಮ ಮಗಳ ಹೆಸರು? ಮಗಳ ಹೆಸರು ಹೇಮಶ್ರೀ ಅಂತ. ಹೇಮಶ್ರೀ ಅವರ ಹುಟ್ಟಿದ ದಿನಾಂಕ ಹೇಳಿಮಾ? 16/12/1989. 16/12/1989. ಹುಟ್ಟಿದ ಸಮಯ? 6:45 AM ಬೆಳಿಗ್ಗೆ. ಬೆಳಿಗ್ಗೆ 6:45. ಹೌದು ಮೇಡಮ್. ಓಕೆ ಮಾ, ನಿಮ್ಮ ಪ್ರಶ್ನೆ ಏನು ಅಂತ ಗುರುಜಿ ಹತ್ರ ಹೇಳಿ. ಕೊಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಗಿದ್ದೀರಾ?
ನಾವ್ ಚೆನ್ನಾಗಿದೀವಿ ಗುರುಜಿ. ನಿಮ್ಮನ್ನ ಎಷ್ಟು ವರ್ಷದಿಂದ ನೋಡ್ತಾ ಇದೀವಿ ಗೊತ್ತಾ ಗುರುಜಿ ನಿಮ್ದನ್ನ. ಹೌದಾ? ಸಿಟಿ ಕೇಬಲ್ ಇಂದ ನೋಡ್ತಾ ಇದೀವಿ ನಾವು ನಿಮ್ಮನ್ನ. ಆಲ್ಮೋಸ್ಟ್ 14-15 ವರ್ಷದ ಹಿಂದಿನ ಮಾತು. ಹೌದು ಗುರುಜಿ. ಆದ್ರೆ ಟ್ರೈ ಮಾಡ್ತಾನೆ ಇದೀವಿ, ಸಿಗ್ತಾನೆ ಇಲ್ಲ. ನಿಮ್ಮ ಅಪಾಯಿಂಟ್ಮೆಂಟ್ ತಗೊಂಡಿದ್ವಿ, ಅದು ಸಿಗ್ಲಿಲ್ಲ ನಮ್ಗೆ. ನೀವೆಲ್ಲ ಎಲ್ಲ ಹಿಂಗೆಲ್ಲ ತುಂಬಾ ನೋಡಿ ಖುಷಿ ಆಗ್ತಿದೆ ನಿಮ್ ಜೊತೆ ಮಾತಾಡ್ತಾ ಇರೋದು. ಗುಡ್. ನಿಮ್ ಇದನ್ನೆಲ್ಲ ಕೇಳಿ ಫಾಲೋ ಮಾಡಿದೀವಿ, ಬೇರೆಯವ್ರಿಗೂ ಎಲ್ಲ ಹೇಳ್ತಾ ಇದೀವಿ. ನೋಡಿ ಈ ಕನ್ನಡದಲ್ಲಿ ಜಯ ಶ್ರೀನಿವಾಸನ್ ತುಂಬಾ ಚೆನ್ನಾಗಿ ಹೇಳ್ತಾರೆ. ತುಂಬಾ ಎಲ್ಲಾನು ಅದೇ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ನೋಡಿ ಹೆಸರು ಜನ್ಮ ರಾಶಿ ಇದ್ರೂನುವೆ ಅದ್ ಚೇಂಜ್ ಮಾಡ್ಕೊಂಡು ನೋಡಿ ಸರಿ ಮಾಡ್ಕೊಳ್ಳಿ ಅಂತಾನು ಹೇಳ್ತಾರೆ. ಎಲ್ಲಾ ನೋಡಿ ಅಂತ ಹೇಳ್ತಾ ಇದೀವಿ ಗುರುಜಿ. ನಾನು ಬಿಡಿ, ಹಂಗಾರೆ ನಮ್ ಮಾರ್ಕೆಟಿಂಗ್ ಗೆ ನಿಮ್ಮನ್ನ ಕರ್ಕೊಂಡ್ ಬೇಡ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ನಿಮ್ಮನ್ನ ಕರ್ಕೊಂಡ್ ಬೇಡ. ತುಂಬಾನೇ ಮಾತಾಡಿದ್ರಿ. ಜನಕ್ಕೆಲ್ಲ ಹೇಳಿದೀನಿ ಗುರುಜಿ, ಮರುಮಾಂಗಲ್ಯ ಮಾಡ್ಕೋಬೇಕಾಗುತ್ತೆ ನೋಡಿ. ಗಂಡ ಹೆಂಡತಿ ಜಗಳ ಆದ್ರೆ ಇದೆಲ್ಲ ಆದ್ರೆ ನೋಡಿ ಅವರೆಲ್ಲ ಸಜೆಷನ್ ಕೊಡ್ತಾರೆ. ಹೆಸರು ಚೇಂಜ್ ಮಾಡ್ಕೊಳ್ಳೋದು ಎಲ್ಲಾನು ಮಾಡಿ ಅಂತ ಹೇಳ್ತಾ ಇದೀನಿ ಗುರುಜಿ. ಓಕೆ ಓಕೆ ಓಕೆ, ನಾನು ಇವಾಗ ಮಾತಾಡ್ತೀನಿ ಗುರುಜಿ. ತುಂಬಾ ಸಂತೋಷ, ತುಂಬಾ ಸಂತೋಷ. ನನ್ನನ್ನು ಅಷ್ಟು ಕಾಲದಿಂದ 15 ವರ್ಷದಿಂದ ನನ್ನನ್ನು ಫಾಲೋ ಟ್ವಿಟ್ಟರ್ ಅಂತೇಳಿ ಇವಾಗ ಪ್ರಾರಂಭಿಸಿದ್ದಾರೆ. ಟ್ವಿಟ್ಟರ್ ನಲ್ಲಿ ಏನಾದ್ರು ಒಂದು ಹೇಳಿದ್ರೆ ಫಾಲೋ ಮಾಡಕ್ಕೆ 100 ಜನ ಇಲ್ಲ ಅಂದ್ರೆ, ನನ್ನನ್ನು 15 ವರ್ಷದಿಂದ ನೀವು ನೋಡ್ಕೊಂಡು ಬರ್ತಿದ್ದೀರಾ ಅಂದ್ರೆ ನನಗೆ ತುಂಬಾ ಖುಷಿ. ಗೊತ್ತಾಯ್ತು. ನೀವು ಸಿಟಿ ಕೇಬಲ್ ಅಂದಿದ ತಕ್ಷಣ ಗೊತ್ತಾಯ್ತು. ನಾನು ಬೋರ್ಡ್ ಅಲ್ಲಿ ಇಟ್ಟು ಬರೀತಿದ್ದೆ, ಚಾಟ್ ಪೇಸ್ ಇಟ್ಟು ಬರೀತಿದ್ದೆ ಮೇಷ್ಟ್ರ ತರ ಅಂತ ನನಗೆ ಗೊತ್ತಾಗ್ಬಿಡ್ತು. ರೈಟ್. ಹಾಡಿ ಹೊಗಳ್ಬಿಟ್ಟಿದ್ದೀರಾ. ಹಾಡಿ ಹೊಗಳಿರೋದಕ್ಕೆ ನನ್ನ ಬೆನ್ನು ನಾನೇ ತಟ್ಕೊಂಡ್ರೆ ಚೆನ್ನಾಗಿರಲ್ಲ. ನೀವು ನನ್ನನ್ನು ತಟ್ಟಿದ್ದಕ್ಕೆ ತುಂಬಾ ಖುಷಿ. ಈ ಕಾರ್ಯಕ್ರಮಕ್ಕೆ ಇನ್ನೂ ಅದೇ ರೀತಿ ಬೆಂಬಲ ಕೊಡಿ. ಇನ್ನೂ ಬಹಳಷ್ಟು ಜನನ್ನ ಕಾಲ ನಿರ್ಣಯ ಕಸ್ತೂರಿ ಚಾನಲ್ ನಡೀತಾ ಇದೆ ನೋಡಿ, ಅದ್ರಲ್ಲಿ ಬಹಳಷ್ಟು ವಿಷಯ ತಿಳ್ಕೊಂಡು ನೀವು ಅಳವಡಿಸ್ಕೊಡಿ ಅಂತ ಹೇಳ್ಕೊಳ್ಳಿ. ಈಗ ನಿಮ್ಮ ಮಗಳ ವಿಷಯಕ್ಕೆ ಬಂದ್ಬೇಡ ಡೈರೆಕ್ಟ್ ಆಗಿ. ಹೇಮಶ್ರೀ ನಿಮ್ಮ ಮಗಳು 16/12/1989 6:45 ಬೆಳಗ್ಗೆ ಹುಟ್ಟಿರೋದು. ಕರ್ಕಟಕ ರಾಶಿ, ಪುಷ್ಯ ನಕ್ಷತ್ರ. ಕರೆಕ್ಟಾ? ಓಕೆ, ಕಟ್ಟಾಯ್ತು ಅಂತ ಕಾಣುತ್ತೆ. ಅವ್ರು ತುಂಬಾನೇ ಜಾಸ್ತಿ ಮಾತಾಡ್ತಿದ್ರು. ರೈಟ್, ಪರವಾಗಿಲ್ಲ. ಹೇಮಶ್ರೀ ಅಂತ ಹೆಸರಿಟ್ಟಿದ್ದಾರೆ. ಆಹಾಹಿ ಅಂತ ಅಕ್ಷರ ಬಂದಿದೆ ಪುಷ್ಯ ನಕ್ಷತ್ರ, ಅದಕ್ಕೋಸ್ಕರ ಹೇಮಶ್ರೀ ಅಂತ ಹೆಸರಿಟ್ಟಿದ್ದಾರೆ. ಸೊ 16ನೇ ಸಂಖ್ಯೆ, ನಾವು ಇವಾಗ ತಾನೇ ಯಾರ ಬಗ್ಗೆ ಮಾತಾಡ್ತಿದ್ವಮ್ಮ? 16ನೇ ಸಂಖ್ಯೆಯಲ್ಲಿ ಅವ್ರ ಮನೆ ನಂಬರ್ ಇದೆ, ಲಾಲು ಪ್ರಸಾದ್ ಯಾದವ್ ಅವ್ರದ್ದು. ಆ ಮನೆ ನಂಬರ್ 16 ಅಂದ್ರೆ 7ನೇ ನಂಬರ್ ಬರುತ್ತೆ. 7ನೇ ನಂಬರ್ ಅಂದ್ರೆ ಲೀಗಲ್ ಅಂತೇಳಿ ಇಟ್ಟ ತಕ್ಷಣ 16ನೇ ಸಂಖ್ಯೆಯಲ್ಲಿ ಕಾಲು. ಅದಕ್ಕೆ ಹೇಳ್ತೀನಿ, ವೇರ್ ಎವರ್ ಯು ಗೋ ಯುವರ್ ನಂಬರ್ ಫಾಲೋಸ್. ಮ್ಯಾನ್ ಕಮಾಂಡ್ಸ್ ದ ವರ್ಲ್ಡ್, ನಂಬರ್ ಕಮಾಂಡ್ಸ್ ದ ಮ್ಯಾನ್. ಓಕೆ, ಡೇಟ್ ಈಸ್ ಫೇಟ್, ನೇಮ್ ಈಸ್ ಫೇಮ್ ಅಂತೀನಿ. ಡೇಟೇ ಫೇಟ್. ಡೇಟ್ ಇಲ್ಲದೆ ಇವತ್ತು ಬಹಳ ಜನ ಅವ್ರನ್ನ ರೆಫರೆನ್ಸ್ಗೆ ಡೇಟೇ ಕಂಡುಹಿಡ್ಕೊಳ್ಳೋದು, ಬೇರೆ ಇನ್ಯಾವುದೂ ಇಲ್ಲ. ಎಷ್ಟು ಕರೆಕ್ಟ್ ಆದಂತ ಒಂದು ಸಂಖ್ಯೆಗಳು. ಅದಕ್ಕೆ ನಾನು ಹೇಳ್ತೀನಿ, ಸಂಖ್ಯೆಗಳು ಅಕ್ಷರಗಳು ಮನುಷ್ಯನ 2 ಕಣ್ಣಿದ್ದಂಗೆ. ಇವೆರಡು ಏನ್ ಮಿಸ್ಟೇಕ್ ಆದ್ರೂ ತೊಂದ್ರೆನೆ. ಆದ್ರಿಂದ ಗಣಿತ ಕಾಗುಣಿತ ಯಾವ ಕಾಲಕ್ಕೂ ಸುಳ್ಳಾಗಲ್ಲ, ಅದು ಸಮಕಾಲೀನವಾದಂಥದ್ದು ಎಲ್ಲಾ ಕಾಲಕ್ಕೂ ಅಂತ. ಅದರಿಂದ ಈ 16ನೇ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥ ಇವರು ಹೇಮಶ್ರೀ ಅಂತ ಜನ್ಮನಾಮಕ್ಕೆ ಸೂಟಬಲ್ ಆಗುತ್ತೆ ಹೊರತು ಅವ್ರ ಮಗಳಿಗೆ ಆಹಿ ಅಕ್ಷರ ಬಂದಿರೋದ್ರಿಂದ ರೂಢಿ ನಾಮಕ್ಕೆ ಖಂಡಿತವಾಗ್ಲು ಇವರು ವಿ ಇಂದ ಇಲ್ಲಾಂದ್ರೆ ಯು ಇಂದ ಹೆಸರಿಟ್ಟಾಗ ಮಾತ್ರ ಇವ್ರ ಮಗಳು ಇನ್ನೂ ಜಾಸ್ತಿ ಅಚೀವ್ ಮಾಡ್ಬೋದು. ಕಾರಣ ಯಾಕಂದ್ರೆ 1989 ಹುಟ್ಟಿದ್ರೆ 1989 ಅನ್ನೋದು 27ನೇ ವರ್ಷ ಬರುತ್ತೆ, 27ನೇ ಸಂಖ್ಯೆ ಬರುತ್ತೆ. 16ಕ್ಕೆ ಡೆಡ್ ಆಪೋಸಿಟ್ ಯಾವ್ದಮ್ಮ? 9ನೇ ಸಂಖ್ಯೆ. ಆದ್ರಿಂದ ಈ ಸಂಖ್ಯೆಯಲ್ಲಿ ಇರ್ತಕ್ಕಂಥವ್ರು ಈ ಏನ್ ನಾನು ಹೇಳಿದಂತ ವಿ ಮತ್ತೆ ಯು ನಲ್ಲಿ ಹೆಸರಿಟ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ನಮ್ಮ ಕಾರ್ಯಕ್ರಮ ಇಷ್ಟು ನೋಡಿ ತಿಳ್ಕೊಂಡಿದ್ದೀರಾ ಅಂದ್ರೆ ನೇರವಾಗಿ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಾ. ಸಾಧ್ಯವಾದ್ರೆ ಈ ಅಕ್ಷರದಲ್ಲಿ ಒಂದು 10 ಹೆಸರು ಸೆಲೆಕ್ಟ್ ಮಾಡ್ಕೊಂಡು ಬನ್ನಿ. ದ ಬೆಸ್ಟ್ ನೇಮ್ ನಿಮ್ಮ ಮಗಳಿಗಿಡೋಣ. ಖಂಡಿತವಾಗ್ಲೂ ಅವ್ರ ಸಾಧನೆಗಳ ಸುರಿಮಳೆ ಸುರಿಸ್ತಾರೆ. ರಾಧಾ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮುಂದಿನ ವಿಭಾಗ ವಾಸ್ತುಫಲ, ಅದರಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುನ್ನ ನೀವು ತಗೊಳ್ಳಿ ಒಂದು ಪುಟ್ಟ ವಿರಾಮ.